ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಶ್ರುತಿ. ಇವತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಪಾಲಕ್ ರೈಸ್ನ ಮಾಡೋಣ ಅಂದ್ಕೊಂಡಿದ್ದೆ. ಯಾಕೋ ಸ್ವಲ್ಪ ನನಗೆ ಇವತ್ತು ಬೇಸರಾಗಿತ್ತು, ಹಾಗಾಗಿ ಸ್ವಲ್ಪ ರೈಸ್ ಐಟಮ್ ಮಾಡೋಣ ಅಂತ ಹೇಳಿ ಪಾಲಕ್ನ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡು ಪಾಲಕ್ನ ಬೇಯಿಸಕ್ಕಂತ ಇಟ್ಕೊಂಡೇನಿ. ಹಸಿದು ಕೂಡ ಮಾಡ್ಕೋಬೋದು, ಅದನ್ನು ಬೇಕಾದರೆ ಇನ್ನೊಂದು ಟೈಮ್ ತೋರಿಸ್ತೇನೆ. ಅದು ಪಾಲಕ್ ಸೊಪ್ಪು ಬೇಯೋದ್ರೊಳಗೆ ಈ ಕಡೆ ಈರುಳ್ಳಿ ಟೊಮ್ಯಾಟೋನ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಟ್ ಮಾಡ್ಕೊಳಕತ್ತೀನಿ. ಇದಕ್ಕೆ ನಾನು ಜಾಸ್ತಿ ಏನು ವೆಜಿಟೇಬಲ್ಸ್ ಹಾಕಾಗೊಂತಿಲ್ಲ. ವೆಜಿಟೇಬಲ್ಸ್ ಬೇಕಾದ್ರೆ ಹಾಕೋಬೋದು. ನಮ್ಮ ಹುಡುಗರು ವೆಜಿಟೇಬಲ್ಸ್ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನಾನು ಇವೆರಡನ್ನ ಜಸ್ಟ್ ಆ್ಯಡ್ ಮಾಡ್ಕೊಳಕತ್ತೇನೆ ಅಷ್ಟೇ. ಸಿಂಪಲ್ಲಾಗಿ ಮಾಡೀನಿ ಮತ್ತು ಟೇಸ್ಟಿಯಾಗಿ ಕೂಡ ಬಂದಿತ್ತು. ಈ ಕಡೆ ಸೊಪ್ಪು ಕೂಡ ಬೆಂದಿತ್ತು. ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಯೂಸ್ ಮಾಡ್ಕೊಂಡೇನಿ. ಕೋಲ್ಡ್ ವಾಟರ್ ಯಾಕೆ ಹಾಕ್ಕೊಂಡೇನಿ ಅಂದರೆ ಮಿಕ್ಸಿ ಮಾಡ್ಕೊಳ್ಳೋದಿತ್ತಲ್ಲ, ಗ್ರೈಂಡ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಕೋಲ್ಡ್ ವಾಟರ್ ಆ್ಯಡ್ ಮಾಡಿಕೊಂಡು ಈ ಕಡೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ನಿಮಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ, ನಿಮಗೆ ಎಷ್ಟು ಬೇಕಲ್ಲ ಖಾರಕ್ಕೆ ಅಷ್ಟು ಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಪುದೀನಾನ ಹಾಕ್ಕೊಂಡು ಚೆಂದಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡ್ರಿ. ಗ್ರೈಂಡ್ ಮಾಡಿಕೊಂಡು ಈ ಕಡೆ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿಂದ ಜೀರಿಗೆ ಅಷ್ಟು ಹಾಕ್ಕೊಳಕತ್ತೀನಿ ರೀ. ನಾನು ಸಾಸಿವೆ ಹಾಕ್ಕೊಳಕತ್ತಿಲ್ಲ, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ಹೋಲ್ ಸ್ಪೈಸಸ್ ಹಾಕ್ಕೊಂಡೀನಿ, ನಾ ಹಂಗೆ ಹಾಕ್ಕೊಂಡೇನಿ. ಮಿಕ್ಸಿ ಜಾರ್ಗೆ ಬೇಕಾದ್ರೆ ನೀವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಹಂಗೆ ಹಾಕೀನಿ. ಸ್ವಲ್ಪ ಒಂದೆರಡು ಬಿರಿಯಾನಿ ಎಲೆ ಹಾಕೀನಿ. ಇದು ಮಾತ್ರ ಸಖತ್ ಸ್ಮೆಲ್ ಮತ್ತು ಟೇಸ್ಟ್ ಕೂಡ ಕೊಡ್ತೈತಿ, ಹಾಗಾಗಿ ಹಾಕ್ಕೊಂಡೇನಿ. ಈ ಕಡೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೀನಿ. ಇದು ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಫ್ರೈ ಮಾಡ್ಕೊಂಡೇನಿ. ನೆಕ್ಸ್ಟ್ ನಿಮ್ಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಪಾಲಕ್ ಪೇಸ್ಟ್ನ ಹಾಕ್ಕೊಂಡೇನಿ. ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಅಂದ್ರೆ ನಾ ಕೊತ್ತಂಬರಿ ಎಲ್ಲ ಹಂಗೆ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ ಅರಿಶಿಣದ ಪುಡಿ, ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ಕೊಂಡೇನಿ. ನಾನು ಗ್ರೈಂಡ್ ಮಾಡೋಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿಲ್ಲಲ್ಲ, ಹಾಗಾಗಿ ಬಿರಿಯಾನಿ ಮಸಾಲ ಹಾಕ್ಕೊಂಡೀನಿ. ನಾನು ಗ್ರೈಂಡ್ ಮಾಡುವಾಗ ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೆ ಅಂದರೆ ನಾನು ಬಿರಿಯಾನಿ ಮಸಾಲ ಸ್ಕಿಪ್ ಮಾಡ್ತಿದ್ದೆ. ಸೊ ಉಪ್ಪು ಟೇಸ್ಟನ್ನು ನೋಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಡ್ರಿ, ಸ್ವಲ್ಪ ನೀರು ಕುದೀಲಿ ಅಂತ ಹೇಳಿ. ಈ ಕಡೆ ವಾಶ್ ಮಾಡ್ಕೊಂಡಿರೋ ಅಕ್ಕಿನ ತೊಗೊಂಡು ಹಾಕಿ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಕೊಟ್ಬಿಟ್ರೆ ಸಖತ್ ಟೇಸ್ಟಿ ಮತ್ತು ಸಿಂಪಲ್ಲಾಗಿ ಮಸ್ತಾಗಿ ರೆಡಿಯಾಗಿರ್ತೈತಿ ನೋಡಿರಿ ಪಾಲಕ್ ರೈಸ್. ಜಸ್ಟ್ 2 ವಿಷಲ್ ಒಳಗೆ ಇದು ರೆಡಿಯಾಗಿ ಹೋಗ್ಬಿಡ್ತೈತಿ. ನನಗೂ ಇವತ್ತು ರೊಟ್ಟಿ ಮಾಡೋಕ್ಕೆ ಬೇಸರಾಗ್ಬಿಟ್ಟಿತ್ತು, ರೊಟ್ಟಿ ಚಪಾತಿ ಮಾಡೋಕ್ಕೆ. ಹಾಗಾಗಿ ಸ್ವಲ್ಪ ರೈಸ್ ಐಟಮ್ ಮಾಡ್ಕೊಂಡೇನಿ. ಸಿಂಪಲ್ಲಾಗಿ ಮಾಡಿದ್ದೆ, ಆದರೂ ಕೂಡ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರಿ, ಆಹಾ ಏನು ಟೇಸ್ಟ್ ಆಗಿತ್ತಂತೀರಿ. ಸಖತ್ ಟೇಸ್ಟ್ ಆಗಿತ್ತು. ನಿಮಗೂ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.